ಸಮಸ್ತ ವೀಕ್ಷಕರ ಬಾಂಧವರೇ ಎಲ್ಲರಿಗೂ ವಾಸ್ತು ಸಲಹೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ದಿವಸ ಈ ವಾಸ್ತು ಪುರುಷಗೂ ಮತ್ತು ಸೂರ್ಯನಿಗೂ ಮತ್ತು ವಾಸಗ್ರಹಗಳ ನಾವು ಮಾಡುವಂಥ ಪ್ರತಿನಿತ್ಯ ಜೀವನಕ್ಕೂ ಸೂರ್ಯನ ಪ್ರಾಮುಖ್ಯ ಎಂಥದ್ದು ಅನ್ನುವಂಥದ್ದು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ವೀಕ್ಷಕರೇ. ಸರ್ವಸಾಮಾನ್ಯ ನಮಗೆಲ್ಲರಿಗೂ ತಿಳಿಯುವಂಥದ್ದು ಒಂದೇ ವಿಷಯ, ಸೂರ್ಯ ಎಷ್ಟು ಪ್ರಾಮುಖ್ಯತೆ ಗ್ರಹವಾಸಿಗಳ ಮೇಲೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡುವಂಥದ್ದು ಅನ್ನುವಂಥದ್ದು ನಾವು ಈ ವಿಡಿಯೋ ಮುಖಾಂತರ ನಾವು ತಿಳಿದುಕೊಳ್ಳೋಣ ವೀಕ್ಷಕರೇ. ವಿಶೇಷವಾಗಿರುವಂಥದ್ದು ಸೂರ್ಯನನ್ನು ಅವಲಂಬಿಸಿ ಪೃಥ್ವಿಯ ಮೇಲಿನ ಜೀವರಾಶಿಗಳು ಮತ್ತು ದೈನಂದಿನ ಈ ಚಟುವಟಿಕೆ ಮತ್ತು ಚಾರಿತ್ರ್ಯ ಸಾಗಿದೆವು ವೀಕ್ಷಕರೇ. ಸೂರ್ಯನ ಬೆಳಕು ಮಾನವನ ಎಲ್ಲ ದುಃಖ ಕ್ಲೇಶ ವೇದನೆಗಳನ್ನು ನಿವಾರಿಸಿ ಶಾಂತಿ ಹಾಗೂ ಸಮೃದ್ಧಿ ಮತ್ತು ನೆಮ್ಮದಿಯಿಂದ ನೆಲೆಗೊಳ್ಳಲು ನಮಗೆ ಪ್ರಮುಖವಾಗಿರುವಂಥದ್ದು ಕಾರಣವಾಗಿದೆ ವೀಕ್ಷಕರೇ. ಹಾಗಾಗಿ ಸೂರ್ಯನೇ ಸಕಲಕ್ಕೂ ಕಾರಣನು ಅಂತ ನಾವು ಈ ವಿಡಿಯೋದಲ್ಲಿ ನಾವು ಹೇಳಬೇಕಾಗ್ತದೆ. ವಿಶೇಷವಾಗಿರುವಂಥದ್ದು ಸೂರ್ಯನಿಲ್ಲದೆ ಈ ಬದುಕು ಬಾಳ್ವೆ ಅರಳಲು ಸಾಧ್ಯವೇ ಇಲ್ಲವೆಂಬುದನ್ನು ನಾವು ಇಲ್ಲಿ ತಿಳ್ಕೊಳ್ಳಬೇಕಾಗ್ತದೆ. ಇದು ಹಿಂದಿನ ಕಾಲದಲ್ಲಿ ಅಂದರೆ ಪ್ರಾಚೀನ ಭಾರತದ ಋಷಿಮುನಿಗಳು ಕೂಡ ದಾರ್ಶನಿಕರು ಕೂಡ ಹಾಗೂ ವಿಶೇಷವಾಗಿರುವಂಥವರು ವಾಸ್ತುಶಾಸ್ತ್ರಜ್ಞರು ಆಗಲಿ ಆಮೇಲೆ ಇದರ ಬಗ್ಗೆ ಬಹಳಷ್ಟು ಅವರು ತಿಳಿದುಕೊಂಡಿದ್ದರು. ಹಾಗಾಗಿ ಇವರು ಅತ್ಯಂತ ಶ್ರದ್ಧೆಯಿಂದ ಮತ್ತು ಕಠಿಣ ಪರಿಶ್ರಮದಿಂದ ಈ ವಾಸಗೃಹದ ಮತ್ತು ಕಟ್ಟಡದ ಸುತ್ತಮುತ್ತಲಿನ ವಾತಾವರಣ ಪರಿಸರ ನಿಸರ್ಗದಿಂದ ಸೂರ್ಯ ಮತ್ತು ಸೌರಮಂಡಲ ಮತ್ತು ವಿವಿಧ ಗ್ರಹ ನಕ್ಷತ್ರ ಪುಂಜ ಇತ್ಯಾದಿಗಳಿಂದ ಬರುವ ಅಗೋಚರ ಅಯಸ್ಕಾಂತೀಯ ಮತ್ತು ವಿದ್ಯುತ್ ಕಾಂತೀಯ ಅಲೆಗಳಿಂದ ಕಟ್ಟಡಗಳ ಮೇಲೆ ಉಂಟಾಗುವ ಪರಿಣಾಮಗಳನ್ನು ಬಹಳ ಸ್ಪಷ್ಟವಾಗಿ ವಾಸ್ತುಶಾಸ್ತ್ರಜ್ಞರು ತಿಳಿಸಿರುವಂಥದ್ದು.